ಮಿಸ್ಟರ್ ರಾಜೇಂದ್ರ ಕುಮಾರ್ ಅವರೇ, ಬೇಲಿನೇ ಎದ್ದು ಹೊಲ ಮೇದಾಗ್ತಿದ್ಯಾ? ಯಾಕೆ ನಿಮ್ಗೆ ಎಲ್ಲೂ ಬೇರೆ ಕಡೆ ಆಚರಿಸೋದಕ್ಕೆ ಸ್ಥಳಗಳಿರ್ಲಿಲ್ವಾ ಅಥವಾ ಅವಕಾಶಗಳಿರ್ಲಿಲ್ವಾ? ನಾನ್ ಕೆಲಸ ಮಾಡ್ತಿರ್ತಕ್ಕಂಥ ಸುಪರ್ದಿಯಲ್ಲಿರ್ತಕ್ಕಂಥ ನನ್ನ ಜಾಗ ಅಂತ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನಿಮಗ್ ನೀವೇ ಏನಾದ್ರು ಡಿಸಿಷನ್ ತಗೊಂಡ್ರ ಅಂತ? ಮೊನ್ನೆ ಕಂದಾಯ ಇಲಾಖೆ ಸಚಿವರಾದ ಕೃಷ್ಣ ಬೈರೇಗೌಡ್ರೆ, ಇದು ನಿಮ್ ಗಮನಕ್ಕೆ ಬಂದಿಲ್ವಾ ಅಥವಾ ಗಮನಕ್ಕೆ ಬಂದಿದ್ರು ಸುಮ್ಮನೆ ಇರೋದ? ರಾಜೇಂದ್ರ ಕುಮಾರ್ ಅವರು ಒಂದು ಸರ್ಕಾರಿ ಕಟ್ಟಡವನ್ನು ಉಪಯೋಗಿಸ್ಕೊಂಡಿದ್ದಾರೆ. ಇದಕ್ಕೆ ಏನ್ ಮಾಡ್ಬೇಕು? ನಮಸ್ಕಾರ, ನೀವು ನೋಡ್ತೀರಾ ಪ್ರಜಾಧ್ವನಿ ಟಿವಿ. ನಾನು ನಿಮ್ಮ ಕಿರಣ್ ಚಿಟ್ಟಿ. ಸರ್ಕಾರಿ ಕಚೇರಿಯಲ್ಲಿ ಕಂದಾಯ ಕಾರ್ಯದರ್ಶಿಯ ಮೋಜು ಮಸ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಂದಾಯ ಇಲಾಖೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಮಿಸ್ಟರ್ ರಾಜೇಂದ್ರ ಕುಮಾರ್ ಕಟಾರಿಯಾ ಅವರು ತನ್ನ ಹುಟ್ಟುಹಬ್ಬದ ಪ್ರಯುಕ್ತ ತನ್ನ ಕಚೇರಿಯ ಸಹೋದ್ಯೋಗಿಗಳೊಂದಿಗೆ ಹುಟ್ಟುಹಬ್ಬವನ್ನು ಸರ್ಕಾರಿ ಕಚೇರಿಯಲ್ಲಿ ಕಟ್ಟಡದಲ್ಲಿ ಆಚರಿಸಿಕೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಇದರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಮಿಸ್ಟರ್ ರಾಜೇಂದ್ರ ಕುಮಾರ್ ಅವರೇ, ಬೇಲಿನೇ ಎದ್ದು ಹೊಲ ಮೇದಾಗ್ತಿದ್ಯಾ? ಹೌದು, IAS IPS ಆಫೀಸ್ಗಳಾದ್ರೆ ರೂಲ್ಸ್ ಏನಾದ್ರು ಸಪರೇಟ್ ಆಗಿ ಏನಾದ್ರು ಇದೆಯಾ? ವೀಕ್ಷಕರೇ, ನಿಮ್ಗೆಲ್ಲ ತಿಳಿದಿರೋ ಹಾಗೆ ಸರ್ಕಾರಿ ಕಟ್ಟಡ ಅಂತಂದ್ರೆ ಸಾರ್ವಜನಿಕರಿಗಾಗಿ ಮೀಸಲು, ಸಾರ್ವಜನಿಕರಿಗಾಗಿ ಕೆಲಸ ಮಾಡುವ ಒಂದು ಕಟ್ಟಡ ಅಂತ. ಆದ್ರೆ ಇಲ್ಲಿ ಕೆಲವರು ಮಾಡ್ತಾ ಇರತಕ್ಕಂಥದ್ದು, ಅದರಲ್ಲೂ ಉನ್ನತ ಹುದ್ದೆಯಲ್ಲಿ ನೇಮಕಗೊಂಡಿರ್ತಕ್ಕಂಥದ್ದು, ಕಾರ್ಯನಿರ್ವಹಿಸುತ್ತಿರುವ IAS IPS ಆಫೀಸ್ಗಳೇ ಈ ತರ ಒಂದು ಕೆಲಸ ಮಾಡಿದೆ. ಅದರಲ್ಲಿ ಮತ್ತೆ ಕೆಳವರ್ಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಮಾಡಿದ್ರೆ ತಪ್ಪೇನು? ರಾಜೇಂದ್ರ ಕುಮಾರ್ ಅವರೇ, ನಿಮ್ಗೆ ಇದು ಗಮನಕ್ಕೆ ಬಂದಿರ್ಲಿಲ್ವಾ? ಇದು ಮಾಡ್ಬೇಕಾ ಮಾಡಬಾರ್ದ ಅನ್ನೋದು ಗೊತ್ತಿಲ್ವಾ? ನಿಮ್ ಸಹೋದ್ಯೋಗಿಗಳಿಂದ ಒಂದು ಖುಷಿಯಿಂದ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಂತಿದ್ದೀರಾ. ನಾನು ಅದನ್ನು ವಿಡಿಯೋ ತುಣುಕು ನೋಡಿದೆ. ಆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಅದೊಂದು ಆ ಸ್ಥಳ ಅಂತಂದ್ರೆ ಕಾನ್ಫರೆನ್ಸ್ ಮೀಟಿಂಗ್ ಹಾಲ್ ಅಂತ ಹೇಳ್ಬೋದು. ಆ ಕಾನ್ಫರೆನ್ಸ್ ಮೀಟಿಂಗ್ ಹಾಲು ನಿಮ್ಮ ಸರ್ಕಾರಿ ಕೆಲಸಗಳಿಗಾಗಿ ನಿಮಿತ್ತವಾಗಿರ್ತಿದೆ. ಹುಟ್ಟಿದ ಹಬ್ಬ ಅಂತ ಅನ್ನೋದು ಅದು ಪರ್ಸನಲ್, ನಿಮ್ಮ ವೈಯಕ್ತಿಕ. ಯಾಕೆ ನಿಮ್ಗೆ ಎಲ್ಲೂ ಬೇರೆ ಕಡೆ ಆಚರಿಸೋದಕ್ಕೆ ಸ್ಥಳಗಳಿರ್ಲಿಲ್ವಾ ಅಥವಾ ಅವಕಾಶಗಳಿರ್ಲಿಲ್ವಾ? ಅಂದ್ರೆ ಸರ್ಕಾರಿ ನನ್ ಜಾಗ, ನಾನ್ ಕೆಲಸ ಮಾಡ್ತಿರ್ತಕ್ಕಂಥ ಸುಪರ್ದಿಯಲ್ಲಿರ್ತಕ್ಕಂಥ ನನ್ನ ಜಾಗ ಅಂತ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನಿಮಗ್ ನೀವೇ ಏನಾದ್ರು ಡಿಸಿಷನ್ ತಗೊಂಡ್ರ ಅಂತ? ಮೊನ್ನೆ ಕಂದಾಯ ಇಲಾಖೆ ಸಚಿವರಾದ ಕೃಷ್ಣ ಬೈರೇಗೌಡ್ರೆ, ನೀವು ಕೂಡ ಈ ಸ್ಟೋರಿ ನೋಡ್ಲೇಬೇಕು. ಮಾನ್ಯ ಕಂದಾಯ ಇಲಾಖೆಯ ಕೃಷ್ಣ ಬೈರೇಗೌಡರು ನಿಮ್ಮ ಪಾರದರ್ಶಕ ಅಥವಾ ನಿಷ್ಠೆಯ ಕೆಲಸಗಳಿಗೆ ನಮ್ಮ ಪ್ರಜಾಧ್ವನಿ ಟಿವಿ ಎಂದಿಗೂ ಶ್ಲಾಘನೆ ವ್ಯಕ್ತಪಡಿಸುತ್ತೆ. ಕಂದಾಯ ಸಚಿವರೇ, ನೀವು ಕಳೆದ ಕೆಲವು ನಿಮ್ಮ ಅಧಿಕಾರ ಹಸ್ತಾಂತರಗೊಂಡ ನಂತರ ನೀವು ಪಾರದರ್ಶಕವಾಗಿ ತಾಲೂಕುಗಳಿಗೆ ಭೇಟಿ ನೀಡಿ, ತಾಲೂಕು ಆಫೀಸ್ಗಳಿಗೆ ದಿಢೀರ್ ಭೇಟಿ ನೀಡಿ, ಅಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನಮ್ಮ ಸರ್ಕಾರಿ ನೌಕರರು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರಾ, ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಹಾಜರಾಗ್ತಾ ಇದ್ದಾರಾ, ಅಥವಾ ಸಾರ್ವಜನಿಕರಿಗಾಗಿ ಸೂಕ್ತ ಮಾಹಿತಿ ನೀಡ್ತಾ ಇದ್ದಾರಾ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಕೊಡ್ತಾ ಇದ್ದಾರಾ ಸಾರ್ವಜನಿಕರಿಗಾಗಿ ಅಂತ ನೀವೇ ಖುದ್ದಾಗಿ ಹೋಗಿ ರಿಯಾಲಿಟಿ ಚೆಕ್ ಮಾಡ್ತಿದ್ರಿ. ಈ ವಿಷಯಕ್ಕೆ ನಿಜವಾಗ್ಲೂ ನಾವು ಗೌರವ ಕೊಡ್ತೀವಿ. ಆದ್ರೆ ಇಲ್ಲೊಂದು ನಿಮ್ಮ ಗಮನಕ್ಕೆ ಬರದೆ ಒಂದು ಸರ್ಕಾರಿ ಕಚೇರಿಯಲ್ಲಿ, ಅದರಲ್ಲೂ IAS IPS ಅಂತ ಆಫೀಸರ್ಗಳೇ ಈ ತರ ಕೆಲಸ ಮಾಡ್ತಿರೋ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದಾರಲ್ಲ, ಮಿಸ್ಟರ್ ರಾಜೇಂದ್ರ ಕುಮಾರ್ ಅವರು ಕಂದಾಯ ಇಲಾಖೆ, ನಿಮ್ಮ ಇಲಾಖೆಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು, ಇವರು ತಮ್ಮ ಹುಟ್ಟುಹಬ್ಬವನ್ನು ಸರ್ಕಾರಿ ಕಟ್ಟಡದಲ್ಲಿ ಆಚರಿಸ್ಕೊಂಡಿದ್ದಾರೆ. ಇದು ನಿಮ್ ಗಮನಕ್ಕೆ ಬಂದಿಲ್ವಾ ಅಥವಾ ಗಮನಕ್ಕೆ ಬಂದಿದ್ರು ಸುಮ್ಮನೆ ಇರೋದ? ಯಾಕೆ ಮೌನ? ಅಂದ್ರೆ ಉನ್ನತ ಹುದ್ದೆಯಲ್ಲಿದ್ದಾರೆ ಅದಕ್ಕೆ ಅಂತ ಸುಮ್ಮನೆ ಇರೋದ? ಅಥವಾ ಇದೇ ವಿಚಾರವಾಗಿ ನಾನು ನಿಮ್ಮ ಮುಂದೆ ಹೇಳೋದೇ ಆದ್ರೆ, ಕಳೆದ ಕೆಲವು ದಿನಗಳ ಹಿಂದೆ ಶಿವಮೊಗ್ಗದಲ್ಲಿ ಒಂದು ಪ್ರಕರಣ ಆಗಿರುತ್ತೆ. ಇದೇ ರೀತಿಯಲ್ಲಿ ಶಿವಮೊಗ್ಗ
ಉಚ್ಚ ನ್ಯಾಯಾಲಯದ ಕಟ್ಟಡದಲ್ಲಿ ಇದೇ ರೀತಿ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿರ್ತಾರೆ. ಶಿವಮೊಗ್ಗ, ನಿಮ್ಮ ಮುಂದೆನೆ ಮಾಹಿತಿ ಇಡ್ತಾ ಇದ್ದೀನಿ, ಅದನ್ನು ಕೂಡ ತೋರಿಸ್ಕೊಳ್ತಾ ಹೋಗ್ತಿದ್ದೀನಿ. ಕಚೇರಿಯ ಅಧಿಕಾರಿ ಸಿಬ್ಬಂದಿಗಳಾದ ಶ್ರೀ ನವೀನ್, ಶ್ರೀ ಅಮಿತ್ ಎಸ್ ಆನಾದಿ, ಸಹಾಯಕ ಇಂಜಿನಿಯರ್ GH ಚಿಕ್ಕೇಗೌಡ, ಶ್ರೀಮತಿ ಅಂಬಿಕಾ, ಶ್ರೀಮತಿ ಮೇಘಾ, ಶ್ರೀ ರಜನೀಶ್, ಶ್ರೀಮತಿ ವೆಂಕಟಮ್ಮ ಹಾಗೂ ಬೇರೆ ಕಚೇರಿ ಸಿಬ್ಬಂದಿಗಳಾದ ಶ್ರೀಮತಿ ಮೀನಾ ಕುಮಾರಿ, ಲಾವಣ್ಯ, ಇವ್ರನ್ನೆಲ್ಲ ನೀವು ಸರ್ಕಾರಿ ಕಚೇರಿಯಲ್ಲಿ ನಿಯಮ ಬಾಹಿರವಾಗಿ ಹುಟ್ಟುಹಬ್ಬವನ್ನು ಆಚರಿಸಿರುವುದು ತನಿಖೆಗೆ ಕಂಡು ಬಂದಿರುತ್ತದೆ. ಪ್ರಸ್ತಾಪಿತ ಕಚೇರಿಯು ಮಾನ್ಯ ಉಚ್ಚ ನ್ಯಾಯಾಲಯದ ಕಟ್ಟಡವಾಗಿರುತ್ತದೆ. ಅಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಇದ್ದಾಗಲೂ ಸಹ ಮೇಲಾಧಿಕಾರಿಗಳ ಗಮನಕ್ಕೆ ತರದೆ ಸಿಸಿ ಕ್ಯಾಮೆರಾ ಸ್ವಿಚ್ ಆಫ್ ಮಾಡಿರುವುದು ಭದ್ರತಾ ಲೋಪ ಮತ್ತು ಕರ್ತವ್ಯ ಲೋಪವೆಸಗಿರುವುದು ಸಾಬೀತಾಗಿರುತ್ತದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವೇನು ಅವ್ರನ್ನ ಅಮಾನತುಗೊಳಿಸಿದ್ರಿ. ಈಗ ನಾನು ಏನ್ ಹೇಳಿದೆ, ಇಷ್ಟೂ ಜನನು ಕೂಡ ಅಮಾನತುಗೊಳಿಸಿದ್ರಿ. ಅಂದ್ರೆ FDA ಅಥವಾ ಗ್ರೂಪ್ ಡಿ ವರ್ಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಈ ಒಂದು ವೈಯಕ್ತಿಕವಾಗಿ ಅವ್ರ ನಿಲುವು ತೆಗೆದುಕೊಂಡು ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದಾರೆ ಅನ್ನೋ ವಿಚಾರಕ್ಕಾಗಿ ಇವ್ರಿಗೆ ಅಮಾನತುಗೊಳಿಸಿದ್ರಿ. ಕೆಲವರಿಗೆ ವರ್ಗಾವಣೆ ಮಾಡಿದ್ರಿ, ಕೆಲವರಿಗೆ ಅಮಾನತುಗೊಳಿಸಿದ್ರಿ, ಅಥವಾ ಬೇರೆ ಒಂದು ಇಲಾಖೆಯವರು ಕೂಡ ಇದಕ್ಕೆ ಪಾಲ್ಗೊಂಡಿದ್ದಾರೆ, ಅವ್ರಿಗೂ ಕೂಡ ಶಿಸ್ತು ಕ್ರಮ ಕೈಗೊಂಡಿದ್ರಿ. ಆದ್ರೆ ಇಲ್ಲಿ ಒಬ್ರು ಉನ್ನತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥವ್ರು ರಾಜೇಂದ್ರ ಕುಮಾರ್ ಅವರು ಈ ಅವರ ಒಂದು ವೈಯಕ್ತಿಕವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳೋದು ಅಂತ ವಿಚಾರವಾಗಿ ಈ ಒಂದು ಸರ್ಕಾರಿ ಕಟ್ಟಡವನ್ನು ಉಪಯೋಗಿಸ್ಕೊಂಡಿದ್ದಾರೆ. ಇದಕ್ಕೇನ್ ಮಾಡ್ಬೇಕು ಅಂದ್ರೆ ಬೇರೆನೇ ಇದ್ದು ಹೊಲ ಮೇದಂಗ, ಅಥವಾ ಏನು ಈ ಮಾನ್ಯ ರಾಜೇಂದ್ರ ಕುಮಾರ್ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಿಮ್ಗೆ ಒಂದು ರೂಲ್ಸ್, ಅಥವಾ ಕೆಳವರ್ಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅವ್ರಿಗೆ ಒಂದು ರೂಲ್ಸ್ ಅಂತ ಏನಾದ್ರು ಕಾನೂನಲ್ಲಿ ಚೌಕಟ್ಟು ಮಾಡ್ಕೊಂಡಿದ್ದೀರಾ ಅಂತ, ಸಪರೇಟ್ ಆಗಿ ಏನಾದ್ರು ಕಾನೂನು ಬಂದಿದ್ಯಾ ಅಂತ. ಸೊ ನಾನು ಹೇಳೋದಾದ್ರೆ ಒಂದು ಕೆಲಸ ಮಾಡಿ, ಸರ್ಕಾರಿ ಕಟ್ಟಡಗಳು ಸಾರ್ವಜನಿಕರ ಕಟ್ಟಡ ಅಂತ ನಾನು ಹೇಳ್ತೀನಿ. ಸಾರ್ವಜನಿಕರ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ನೀವೆಲ್ಲರೂ ಕೂಡ ಕೆಲಸ ನಿರ್ವಹಿಸ್ತಿರ್ತಕ್ಕಂಥದ್ದು. ಹೀಗಾದಲ್ಲಿ ಅದು ಸಾರ್ವಜನಿಕರ ಕಟ್ಟಡ ಅಂತ ಆಯ್ತು. ನಾನು ಹೇಳಕ್ ಇಷ್ಟಪಡ್ತೀನಿ, ನೀವಿಷ್ಟೆಲ್ಲ ದೊಡ್ಡ ಕೆಲಸಗಳಲ್ಲಿ ಇದ್ರಿ, ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದು ಅಧಿಕಾರಿಗಳಾಗಿದ್ರು ಕೂಡ ನಿಮಗೆ ಒಂದು ಸ್ವಲ್ಪ ಗಮನಕ್ಕೆ ಬರ್ದನೆ ಈ ಕೆಲಸ ಮಾಡ್ಕೊಂಡಿದ್ದೀರಿ ಅಂತಾದ್ರೆ ನಾನು ಹೇಳ್ತೀನಿ, ನಮ್ಮ ರಾಜ್ಯದಲ್ಲಿ ಕೆಲವು ಕಡು ಬಡವರು ಇರ್ತಾರೆ, ಮಧ್ಯಮ ವರ್ಗದವರು ಇರ್ತಾರೆ, ಅವ್ರಿಗೂ ಕೂಡ ಎಲ್ಲಾ ತರ ಆಸೆಗಳು ಇರ್ತೈತೆ. ತನ್ನ ಮನೆಯಲ್ಲಿ ಆಗುವಂತಹ ಒಂದು ನಾಮಕರಣ ಸಮಾರಂಭ ಆಗಿರ್ತಕ್ಕಂಥದ್ದು, ಅಥವಾ ಹುಟ್ಟಿದ ಹಬ್ಬ ಸಮಾರಂಭ ಆಗಿರ್ತಕ್ಕಂಥದ್ದು, ಅಥವಾ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಒಂದೇನಾದ್ರು ಸಮಾರಂಭಗಳನ್ನು ಹಮ್ಮಿಕೊಳ್ಳೋ ವಿಚಾರಕ್ಕಾಗಿ ಏನಾದ್ರು ಈ ಸರ್ಕಾರಿ ಕಟ್ಟಡಗಳನ್ನ ಕೊಡ್ಬೋದಲ್ವಾ? ಸಾರ್ವಜನಿಕರ ಆಸ್ತಿ ಅಲ್ವಾ ಇದು? ಹೇಗೆ ಕೊಡಿಯಲ್ಲ? ಪಾಪ ಅವ್ರಿಗೂ ಕೂಡ ಯೂಸ್ ಆಗುತ್ತಲ್ವಾ? ಅವ್ರು ಮಾತ್ರ ಎಲ್ಲೋ ಒಂದ್ ಕಡೆಗೆ ಕಷ್ಟಪಟ್ಟು ದುಡಿದು ಅವ್ರು ಸಂಪಾದನೆ ಮಾಡಿರ್ತಕ್ಕಂಥ ಹಣದಲ್ಲಿ ದುಡ್ಡು ಕೊಟ್ಟು ಎಲ್ಲೋ ಒಂದ್ ಕಡೆ ಒಂದು ಹೋಗಿ ಪಾರ್ಟಿಯಲ್ಲೋ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಅವ್ರು ಮಾಡ್ಬೇಕು ಅನ್ನೋದಾದ್ರೆ, ನಿಮ್ಗೆ ಇಷ್ಟೆಲ್ಲಾ ಇದ್ರೂ ಕೂಡ ಅಧಿಕಾರ ವ್ಯವಸ್ಥೆ ಎಲ್ಲಾದ್ರೂ ಇದೆ, ಒಳ್ಳೊಳ್ಳೆ ಸಂಬಳಗಳು ಬರ್ತಾ ಇದೆ, ಓದ್ಕೊಂಡಿದ್ದೀರಿ, ಎಜುಕೇಟೆಡ್ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಕೂಡ ಈ ಒಂದು ನಿಮ್ ಗಮನಕ್ಕೆ ಬರ್ದನೆ ಈ ತರ ಕೆಲಸಗಳು ಮಾಡ್ತಿದ್ದೀರಾ ಅಂತಂದ್ರೆ, ಸೊ ಅಂದ್ರೆ ನೀವ್ ಅನ್ಕೊಂಡಿರೋದು ನಮ್ಮನ್ನ ಯಾರು ಕೇಳ್ತಾರೆ, ನಮ್ಮನ್ನ ಯಾರು ಕೇಳಬಲ್ರು ಸ್ವಾಮಿ? ನಾವಿದ್ದೀವಿ ಕೇಳೋದಕ್ಕೆ. ಇದಕ್ಕೆ ಅಂತಾನೆ ಮಾಧ್ಯಮ ಇರತಕ್ಕಂಥದ್ದು. ಪಾರದರ್ಶಕವಾಗಿ ನಿಜವಾದ ಸುದ್ದಿಗಳನ್ನ ಬಿಂಬಿಸ್ತಕ್ಕಂಥದ್ದು ಪ್ರಜಾಧ್ವನಿ ಟಿವಿ ಆಗಿರ್ತೈತೆ. ಎಲ್ಲಿ ತಪ್ಪು ನಡೀತೈತೋ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಸಿದ್ಧವಾಗಿರ್ತೀವಿ ಅಂತ ಈ ಮೂಲಕ ಹೇಳ್ತೀನಿ. ಮಾನ್ಯ ಕಂದಾಯ ಇಲಾಖೆ ಸಚಿವರೇ, ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ. ಇಂಥವರನ್ನು ಬಗ್ಗುಬಡಿಯೋದ್ರಲ್ಲಿ ನೀವು ಕ್ರಮ ಕೈಗೊಳ್ತೀರಾ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಆದಷ್ಟು ಬೇಗ ಈ ಒಂದು ಕ್ರಮಕ್ಕೆ ಇವ್ರು ಮಾಡಿರ್ತಕ್ಕಂಥ ಲೋಪಕ್ಕೂ ಕೂಡ ಆದಷ್ಟು ಬೇಗ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಕೇಳ್ಕೊಳ್ತೀನಿ. ಮಾನ್ಯ ಸರ್ಕಾರಕ್ಕೂ ಕೂಡ ನಾನು ಇದನ್ನ ಮನವಿ ಮಾಡ್ಕೊಳ್ತೀನಿ. ಅದೇ ರೀತಿಯಲ್ಲಿ ರಾಜೇಂದ್ರ ಕುಮಾರ್ ಅವರೇ, ಇನ್ನು ಮುಂದೆ ಆದ್ರೂ ಈ ತರ ಒಂದು ಕೆಲಸ ಮಾಡಬಾರ್ದು ಅಂತ ನಾನು ಇದರಲ್ಲಿ ನಿಮಗೂ ಕೂಡ ಒಂದು ಕಿವಿ ಮಾತನ್ನು ಹೇಳ್ತೀನಿ. ಇದ್ರ ಮುಖಾಂತರ ಬೇರೆ ಯಾರು ಇದ್ರ ಸ್ಟೋರಿ ನೋಡ್ತಿದ್ರಿ, ದೊಡ್ಡ ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರು ಆಗಿರ್ಬೋದು, ಅಥವಾ ಕೆಳವರ್ಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಆಗಿರ್ಬೋದು,
ಯಾರು ಕೂಡ ಸರ್ಕಾರಿ ಕಟ್ಟಡವನ್ನು ಈ ಒಂದು ತಮ್ಮ ವೈಯಕ್ತಿಕವಾಗಿ ಬಳಸ್ತಕ್ಕಂಥದ್ದು ಕೂಡ ಅದು ತಪ್ಪಾಗಿರ್ತದೆ. ರೂಲ್ಸ್ ಇರೋದ್ರಿಂದ ಅದನ್ನ ಫಾಲೋ ಮಾಡಿ ಅಂತ ಕೇಳ್ಕೊಂತೀನಿ. ಇನ್ನು ಮುಂದಾದ್ರೂ ಇದನ್ನ ಸರಿಪಡಿಸ್ಕೊಳ್ತೀರಾ ಅಂತ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೀವು ನೋಡ್ತಿದ್ರೆ ಪ್ರಜಾಧ್ವನಿ ಟಿವಿ. ನಮಸ್ಕಾರ.